ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ವೀಡಿಯೋಗೆ ಸುಸ್ವಾಗತ. ಏನಿಲ್ಲ, ನಿನ್ನೆ ಹೋದ ವೀಡಿಯೋದಲ್ಲಿ ನಾವು ಬಂದಿಲ್ಲಿ ರಿವರ್ ರಾಕ್ ಕ್ಯಾಂಪಲ್ಲಿ ಸ್ಟೇ ಆಗಿದ್ವಿ. ಸೊ ಈಗ ಬೆಳಗ್ಗೆ ಆಗಿದೆ. ಬೆಳಗ್ಗೆ ವ್ಯೂ ಹೆಂಗೆ ಕಾಣುತ್ತೆ ತೋರಿಸ್ತೀನಿ ತಡೀರಿ. ಹಿಂಗಿದೆ ಗುರು ವ್ಯೂ. ಹಿಂಗಿದೆ ನೋಡ್ರಿ ಕ್ಯಾಂಪಿಂಗ್ ಸ್ಪಾಟು. ನಿಂತ್ಕೊಂಡಲ್ಲಿ ಆಟ ಆಡ್ತಾನೆ. ಆ್ಯಕ್ಚುಲಿ ಇಲ್ಲಿಂದಾನೇ ಬರೋದು ನೀವು. ಹಿಂಗಿದೆ, ಇಲ್ಲೇ ನದಿ ಹರಿಯುತ್ತೆ. ಚಳಿ ಅಂದರೆ ಚಳಿ ಐತೆ ಗುರು. ಈ ಅಪ್ಪ, ಗುಡ್ ಮಾರ್ನಿಂಗ್. ಇಲ್ಲೇ ಬಾಬ್ರು. ಸೊ ಈಗ ಹಿಂಗೆ ಹೋಗ್ತಾ ಇದೀವಿ. ಇಲ್ಲಿ ನಡ್ಕೊಂಡು ಬರೀ ಕಲ್ಲಿದ್ದಾವೆ ಗುರು, ಹುಷಾರಾಗಿ ಹೋಗ್ಬೇಕು. ಬಿಸಿಲು ಬೀಳೋ ಕಡೆ ಎಲ್ಲಾದ್ರೂ ಹೋಗ್ಬೇಕು ಗುರು. ಅಲ್ಲಿ ಹೋಗೋಣ. ಇಬ್ನಿಗೆ ಎಲ್ಲ ನೆಂದೋಗಿದಾವೆ ಇಲ್ಲಂತೂ. ಹಿಂಗೈತೆ ನೋಡು ಗುರು ಜಾಗ. ರಾತ್ರಿ ಎಲ್ಲ ನೀರು ಹರಿಯೋ ಸೌಂಡು, ಅದೊಂಥರ ಚೆನ್ನಾಗಿತ್ತು. ಇವಾಗ ಒಂಚೂರು ಚಳಿ ಕಡಿಮೆ ಆಗುತ್ತೆ, ಬಿಸಿಲು ಬಿತ್ತಲ್ಲ ಮೈ ಮೇಲೆ. ಯಾಕೆ ಮತ್ತೆ ಚಳಿಗೆ ಹೋಗಕ್ಕಲ್ಲ ಅವಡ ಮೆಟ್ನ ಹೊಡಿತೀನಿ. ಬೇವಿನ ಕಡ್ಡಿ ಒಂದು ಬಾಕಿ ಇತ್ತು. ಇಲ್ಲಿ ಬೇಗ ರೆಡಿಯಾಗಿ ಲಗೇಜ್ಗೆ ಇದೆಲ್ಲ ಪ್ಯಾಕ್ ಮಾಡ್ಕೊಂಡು ಫಸ್ಟ್ ಮಂಡಲ್ಪಟ್ಟಿ ಪೀಕ್ ನೋಡ್ಕೊಂಬರ್ಬೇಕು. ಅದೊಂದು ಬೇಗ ಮುಗೀತಂದರೆ ನಿಮ್ಗೆ ಬೇಗ ಪಟ 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 ಹಾಕ್ತಾರೆ. ಸೊ ಬೇಗ ಮುಖ ಎತ್ತ ತೊಳ್ಕೊಂಡು ರೆಡಿಯಾಗಿ ಹೊರಗೆ ಸಿನಿಮ್ಯಾಟಿಕ್ಸ್ ಹಾಕ್ತೀನಿ ನೋಡಿ. ಸೊ ಈಗ ಇಲ್ಲಿಂದ ಹೊರಡ್ತಿದ್ದೀವಿ. ಸೊ ಇದೆ ಸ್ಟೇ ಬಂದುಬಿಟ್ಟು, ಹೆಸರು ರಿವರ್ ರಾಕ್ ಕ್ಯಾಂಪಿಂಗ್ ಅಂತ. ಓಕೆನಾ. ಏನು ಅಂದರೆ ಇಲ್ಲಿ ನಿಮಗೆ ಕ್ಯಾಂಪ್ ಟೆಂಟ್ ಅವರೇ ಹಾಕ್ಕೊಡ್ತಾರೆ. ಪರ್ ಪರ್ಸನ್ 600 ತೊಗೊಳ್ತಾರೆ. ಅಲ್ಲಿ ವಾಶ್ರೂಮ್ಸ್ ಎಲ್ಲ ಇದೆ, ನೀವು ಯೂಸ್ ಮಾಡ್ಕೋಬೋದು. ಇಲ್ಲೇ ನೀರಿದೆ, ಸ್ವಿಮ್ಮಿಂಗ್ ಮಾಡ್ಬೋದು. ಅವ್ರು ಇವಾಗ ಎದ್ದೋಗ್ತಾರೆ ನೋಡ್ರಿ, ಈಜು ಹೊಡೆದು. ಫಾರಿನ್ ಲೇಡಿ. ಈಗ ಇಲ್ಲಿಂದ ಮಂಡಲ್ಪಟ್ಟಿ ಪೀಕಿಗೆ ಅಂತ ಹೊರಟಿದ್ದೀವಿ. ಹೋಗೋಣ ಬರ್ರಿ. ಲಗೇಜ್ ಎಲ್ಲ ಕಟ್ಟಾಯಿತು, ಪ್ಯಾಕ್ ಆಯಿತು. ಜಸ್ಟ್ ಹೊರಡೋದೊಂದು ಬಾಕಿ ಅಷ್ಟೆ. ಲೆಟ್ಸ್ ಗೋ ಬಾಯ್ಸ್. ಇಲ್ಲಿಂದ 15 ಕಿಲೋಮೀಟರ್ಸ್ ಇದೆ. ಆಮೇಲೆ ಇವ್ರದ್ದೇ ವೈಫೈ ಕೂಡ ಇದೆ, ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಒಳ್ಳೆಯದೇ ನೀರು ತುಂಬಿಸ್ಕೊಂಡಿದ್ದೀವಿ. ಲೆಟ್ಸ್ ಗೋ, ಹೊರಡೋಣ ಇಲ್ಲಿಂದ. ಹತ್ತಮ್ಮ ರಜು, ಹತ್ತ. ಅಲ್ಲಿಗೆ ಬಾ, ಇಲ್ಲಿಂದ ಅಲ್ಲಿ ಗಾಡಿ ತಗೊಂಬರ್ತೀನಿ. ಥ್ಯಾಂಕ್ ಯು ಬ್ರೋ. ಓಕೆ. ಇಲ್ಲೂ ಇದೆ, ಅಲ್ಲೂ ಟೆಂಟ್ ಹಾಕ್ಕೊಡ್ತಾರೆ. ಇಲ್ಲಿ 3 ಇದೆ, ಇಲ್ಲಿ 4 ಇದೆ, ಆ ಕಡೆ 3 ಇದೆ. ಸೊ ಇಲ್ಲಿಂದ ಬರಬೇಕು. ಹತ್ತು ಗುರು. ಎದಕ್ಕೆ ಹಂಗೆ ಮಾಡ್ತಿಲ್ಲಿ? ಹೊರಡೋಣ. ಇದು ಆ್ಯಕ್ಚುಲಿ ಕಾಫಿ ಎಸ್ಟೇಟ್ ಇದು ನೋಡ್ರಿ, ಇದೆಲ್ಲ ಕಾಫಿ ಇದು.
ಇದ್ರಲ್ಲಿ ಆಫ್ಲೈನ್ ಮ್ಯಾಪ್ ಇಲ್ಲ. ಇಲ್ಲ ಗುರು ಬಂತು. ಓಕೆ, ಸೊ ಈಗ ಆಫ್ ರೋಡ್ ಹೊಡಿಬೇಕು ಮಂಡಲ್ಪಟ್ಟಿ, ಅದು ವಿತ್ ಲಗೇಜು ವಿತ್ ಪಿಲಿಯನು. ಓ ಅಣ್ಣ ನಿಧಾನ ಗಣಣ, ಭಯ ಆಯ್ತದಣ್ಣ. ಇನ್ನು ಇವಾಗಷ್ಟೇ ಎದ್ದು ಬಂದಿದ್ದೀವಿ. ಹೆಂಗಿದೆ ನೋಡ್ರಿ. ಓ ಹೋ 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 ಹೋ. ಇಲ್ಲಿಂದಾನೆ ಆಫ್ ರೋಡ್ ಸ್ಟಾರ್ಟ್ ಆಯ್ತಲ್ಲ ಗುರು. ಇನ್ನೊಂದು 5 ಕಿಲೋಮೀಟ್ರ್ ಇದೆ. ಅಂದರೆ ರೋಡ್ ಹಿಂಗೆ ಅಲ್ಲಲ್ಲಿ ಗುಂಡಿ ಇದೆ ಗುರು, ಅದಕ್ಕೆ ಲೇಟು. ಇಲ್ಲ ಅಂದಿದ್ದರೆ ಎಷ್ಟೊತ್ತಿಗೆ ಹೋಗಿರ್ತಿದ್ವಿ. ಕಲ್ಲುಗಳು. ಓಕೆ, ನಿಮಗೆ ನಂದಿ ಕ್ಯಾಂಪ್ ಸೈಟ್ ಅಂತ ಒಂದು ಸ್ಪಾಟ್ ಇದೆ, ಹಿಂಗೆ ಹೋಗ್ಬೇಕು. ಆ್ಯಕ್ಚುಲಿ ಅವರು ಕೂಡ ಕ್ಯಾಂಪಿಂಗ್ ಮಾಡಿಕೊಡ್ತಾರೆ ನಿಮಗೆ. ಟೆಂಟು ಆಮೇಲೆ ಊಟ ಎಲ್ಲ ಅವರೇ ಅರೇಂಜ್ ಮಾಡಿಕೊಡ್ತಾರೆ. ಮುಂಚೆನೇ ಇನ್ಫಾರ್ಮ್ ಮಾಡಬೇಕು. ಆಮೇಲೆ ಅವ್ರದ್ದು ಇನ್ನೊಂದೇನು ಅಂದರೆ 6:30 ಒಳಗಡೆ ನೀವು ಕ್ಯಾಂಪ್ ಸೈಟಲ್ಲಿ ಇರಬೇಕು ಗುರು. ಹಾಗೆ ಮತ್ತು ಕಾಸ್ಟ್ ಬಂದುಬಿಟ್ಟು ಅದು ಪರ್ ಪರ್ಸನ್ನು 2000 ಏನೋ ತೊಗೊಳ್ತಾರೆ ಪರ್ ಪರ್ಸನ್ನು. ಈಗ ನಾವು ಹೋಗಿದ್ದು ಪರ್ ಪರ್ಸನ್ 600. ಸೊ ಅದು ಚೆನ್ನಾಗಿದೆ. ಅದು ಹೆಂಗೆ ಅಂದರೆ ನಾವು ಹೋಗಿದ್ದು ರಿವರ್ ಸೈಡ್ ಕ್ಯಾಂಪಿಂಗ್ ಈಗ. ಬಟ್ ಅದು ಇರೋದು ಒಂದು ಹಿಲ್ ಸ್ಟೇಷನ್ ಅಂದರೆ ಗುಡ್ಡದ ಮೇಲೆ ಒಂದು ಪೀಕು, ಸುತ್ತ ಪೀಕ್ಸ್ ಇರ್ತವೆ, ಸೆಂಟ್ರಲ್ ಇದಿರುತ್ತೆ. ಸೊ ಸನ್ರೈಸಿಂದ ಹಿಡಿದು ಸನ್ಸೆಟ್ವರೆಗೂ ಎಲ್ಲ ಕಾಣುತ್ತೆ ನಿಮ್ಗೆ ಅದರಲ್ಲಿ. ಸೊ ನಾವು ನಂದಿ ಕ್ಯಾಂಪ್ ಸೈಟಿಗೆ ಕೇಳಿದ್ದೆ, ಬಟ್ ಕಾಸ್ಟ್ ತುಂಬ ಆಗುತ್ತೆ ಅಂತ ಹೇಳಿ ಅದಕ್ಕೆ ಹೋಗಿದ್ದು, ರಿವರ್ ರಾಕ್ ಕ್ಯಾಂಪಿಂಗಿಗೆ. ಆ್ಯಕ್ಚುಲಿ ಅದು ಚೆನ್ನಾಗಿದೆ ಗುರು, ಎಕ್ಸ್ಪೀರಿಯೆನ್ಸು ಆರಾಮು. ಒಳಗಡೆ ಫೋಮ್ ಬೆಡ್ ಹಾಕ್ಕೊಟ್ಟಿರ್ತಾರೆ, ಆರಾಮ್ ಮಲ್ಕೋಬೋದು ನೀವು. ನೀವೇನು ಕ್ಯಾರಿ ಮಾಡಿಲ್ಲ ಬೆಡ್ಶೀಟು ಏನು ಅಂದ್ರೂ ಅವರು ಹಾಕಿರ್ತಾರೆ ಆಲ್ರೆಡಿ. ಸೊ ಅದನ್ನು ಯೂಸ್ ಮಾಡ್ಕೋಬೋದು. ಆ್ಯಕ್ಚುಲಿ ನನಗೆ ಇದೊಂದು ಪಿಕ್ ಬೇಕು. ಸೊ ಇದನ್ನು ನಾನು ಈ ವ್ಯೂ ನಾನು ಎಲ್ಲಿ ನೋಡಿದ್ದೆ ಅಂದರೆ ಕಿತ್ತಡಿ ಕಿರಣ್ ಅವ್ರದ್ದೊಂದು ವೀಡಿಯೋದಲ್ಲಿ ನೋಡಿದ್ದೆ. ಅವ್ರು ಮಂಡಲ್ಪಟ್ಟಿಗೆ ಬಂದು ರಿಟರ್ನ್ ಬರ್ಬೇಕಾರೆ ಇದೇ ಥರ ಬ್ಯಾಕ್ಗ್ರೌಂಡಲ್ಲಿ ಸೀನ್ ಇತ್ತು. ಸೊ ಅದು ತೊಗೋಬೇಕು ಅಂತ ಭಾಳ ದಿನದಿಂದ ಆಸೆ ಇತ್ತು, ಆ ಥರ ಪಿಕ್ಕು. ಬಟ್ ಇವಾಗ ಆಗ್ತಿದೆ. ನಿಮಗೆ ನಂದಿ ಕ್ಯಾಂಪ್ ಸೈಟ್ ಅಂತ ಹೇಳಿದ್ನಲ್ಲ, ಅಲ್ಲಿ ಕ್ಯಾಂಪಿಂಗ್ ಹಾಕ್ಕೊಡ್ತಾರೆ ಗುರು. ಇದಿಷ್ಟು ರೇಂಜಸ್ ಕಾಣುತ್ತೆ ನಿಮಗೆ ಆ ಪಾಯಿಂಟಿಂದ, ಅಲ್ಲಿಂದ ಇದಿಷ್ಟು ಕಾಣುತ್ತೆ. ಸೊ ಇಲ್ಲೊಂದು ಫೋಟೋ ತಗೊಂಡು ಹೊರಡೋಣ. ಇಲ್ಲಿಂದ ನಿಮಗೆ ಮಂಡಲ್ಪಟ್ಟಿ ಸ್ಟಾರ್ಟು, ಓಕೆನಾ, ಆಫ್ ರೋಡು. ಇಲ್ಲಿ ಟಿಕೆಟ್ ತೊಗೋಬೇಕು, ಟಿಕೆಟ್ ತೊಗೊಂಡು ಹೋಗ್ಬೇಕು. ಬರ್ರಿ, ಜಾಯಂಗೆ ಮಂಡಲ್ಪಟ್ಟಿಗೂ ಜಾಯಂಗೆ. ತ್ರೀ ಕಿಲೋಮೀಟರ್ಸ್ ಏನೋ ಆಫ್ ರೋಡ್ ಇದೆ. ಲೆಟ್ಸ್ ಗೋ. ಟಿಕೆಟ್ ತಗೊಂಬೋಗ. ಕ್ಯಾಶ್ ಆಯ್ತಾ? ಒಂದು ಸೆಕೆಂಡ್. ಸೊ ಇಲ್ಲಿ ನೀವು ಬಂದರೆ ಕ್ಯಾಶೇ ತರಬೇಕು. ಹೋಗ ತಗೊಂಡು ಹೋಗ ಬೇಗ. ಹುಷಾರಾಗಿ ಹಚ್ಚಿ ಇಳಿಸ್ಬೇಕು ಗುರು ನಮ್ಮ ಬಂಗಾರನ. ಯಾಕಂದರೆ ಕಲ್ಲುಗಳು ಭಾಳ ಇದ್ದಾವೆ. ಸೊ ಹಂಗಾಗಿ ಟಿಕೆಟ್ ಎತ್ಕೊಂಡು ಹೊರಡೋಣ ಬರ್ರಿ. ಹ್ಯಾಂಡ್ ಗ್ಲೌಸ್ ತೆಗ್ದಿದ್ರೆ ಚೆನ್ನಾಗಿತ್ತು ಅಂತ ಅನ್ಕೊಳ್ತೀನಿ. ಯಾಕೆಂದರೆ
ಇದರಲ್ಲಿ ಕ್ಲಚ್ಚು ರಿಲೀಸ್ ಮಾಡೋಕ್ಕೆ ಪ್ರೆಸ್ ಮಾಡೋಕ್ಕೆ ಸರಿ ಹೋಗಲ್ಲ ಅಷ್ಟು, ಹಂಗಾಗಿ ಈ ಜಾಗದಲ್ಲಿ ಹುಷಾರಾಗಿ ಹೋಗ್ಬೇಕಷ್ಟೆ. ಡಿಂಗಿ 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 ಡಿಂಗಿ. ಹೋಯ್ ಬೇಡ ಬೇಡ ಕುತ್ಕಶ. ಮಳೆ ಬಂದಾಗ ಭಾಳ ಅಂದರೆ ಇಷ್ಟೊಂದು ಇದಿರಲ್ಲ, ಜಾರ್ತಿರುತ್ತೆ ನೆಲ ಎಲ್ಲ, ಹುಷಾರಾಗಿ ಹೋಗ್ಬೇಕು. ಕ್ರೇಜಿ ಆಫ್ ರೋಡ್ ಗುರು, ವೈಸರ್ ಹಾಕೊಂಡ್ಬಿಡೋಣ. ರೋಡ್ ಮಾಡಬಾರ್ದು ಗುರು ಇವೆಲ್ಲ. ರೋಡ್ ಮಾಡಿದ್ರೆ ಹಾಳಾಗಿ ಹೋಗ್ತಾವ ಜಾಗಗಳು. ಡಿಂಗ್ 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 ಡಿಂಗ್. ಒಂದು ಸೆಕೆಂಡು ಗುರು. ನಕ್ಕ ನಾಡ ಕುತ್ಕೊಳ್ಳೋ. ಗೋಪ್ರದ ಬ್ಯಾಟ್ರಿ ಚಾರ್ಜ್ ಖಾಲಿ ಆಗಿತ್ತು, ಸೊ ಬ್ಯಾಟ್ರಿ ಚೇಂಜ್ ಮಾಡ್ಕೊಂಡಿದ್ದೀನಿ. ಹೊರಡೋಣ ಬರ್ರಿ. 10 ಗುರು. ನಾನು ನೋಡಿ ಸ್ಟ್ಯಾಂಡ್ ತೆಗಿಯೋಕೆ ಹೋಗ್ತಿದ್ದೀನಿ. ಚಲಂಗೆ, ಲೆಟ್ಸ್ ಗೋ. ಇವಾಗ ಕೈಗೆ ಒಂಚೂರು ಗ್ರಿಪ್ಪು ಆಫ್ ರೋಡ್ ಹೊಡಿಯೋಕ್ಕೆ, ಯಾಕಂದರೆ ಕ್ಲಚ್ ಮೇಲೆ ಪ್ಯೂರ್ ಗ್ರಿಪ್ ಇರುತ್ತಲ್ಲ, ಸೊ ಥ್ರಾಟಲ್ಲು ಒಂದು ಮೊಮೆಂಟಮ್ ಕ್ಯಾರಿ ಮಾಡೋಕ್ಕೆ ಯೂಸ್ ಆಗುತ್ತೆ. ಗೋಪ್ರದ ಬ್ಯಾಟ್ರಿ ಚಾರ್ಜ್ ಖಾಲಿ ಆಗಿತ್ತು, ಸೊ ಬ್ಯಾಟ್ರಿ ಚೇಂಜ್ ಮಾಡ್ಕೊಂಡಿದ್ದೀನಿ. ಹೊರಡೋಣ ಬರ್ರಿ. 10 ಗುರು. ನಾನು ನೋಡಿ ಸ್ಟ್ಯಾಂಡ್ ತೆಗಿಯೋಕೆ ಹೋಗ್ತಿದ್ದೀನಿ. ಚಲಂಗೆ, ಲೆಟ್ಸ್ ಗೋ. ಇವಾಗ ಕೈಗೆ ಒಂಚೂರು ಗ್ರಿಪ್ಪು ಆಫ್ ರೋಡ್ ಹೊಡಿಯೋಕ್ಕೆ, ಯಾಕಂದರೆ ಕ್ಲಚ್ ಮೇಲೆ ಪ್ಯೂರ್ ಗ್ರಿಪ್ ಇರುತ್ತಲ್ಲ, ಸೊ ಥ್ರಾಟಲ್ಲು ಒಂದು ಮೊಮೆಂಟಮ್ ಕ್ಯಾರಿ ಮಾಡೋಕ್ಕೆ ಯೂಸ್ ಆಗುತ್ತೆ. ಪಾರ್ಕಿಂಗು, ಅದು ಪಾರ್ಕಿಂಗ್ ನಿಮಗೆ. ಇಲ್ಲಿ ಡ್ರೋನ್ಸ್ ಅಲೋ ಇಲ್ಲ ಅಂತೆ, ಅವರು ಕೇಳೇ ಕಳಿಸಿದ್ರು ಡ್ರೋನ್ ಅಲೋ ಇತ್ತಾ ಹೆಂಗೆ ಏನು ಅಂತ. ಸಾರಿ, ನಾನು ಏನೇನೋ ಮಾತಾಡ್ತಿದ್ದೀನಿ ಗುರು ಎಕ್ಸೈಟ್ಮೆಂಟಿಗೆ. ಡ್ರೋನ್ ಏನಾದರೂ ತಂದಿದ್ದೀರಾ ಅಂತ ಕೇಳಿದರು. ಇಲ್ಲ ಸರ್ ಅಂತಂದ್ವಿ. ಡ್ರೋನ್ ಅಲೋ ಇಲ್ವಂತೆ. ಜಸ್ಟ್ ನೀವು ವಿಡಿಯೋ ಮಾಡ್ಕೊತೀರಂದರೆ ಅದಕ್ಕೆ ಕ್ಯಾಮ್ರಾ ಅಲೋ ಇದೆ. ಕ್ಯಾಮ್ರಾಗೆ ನಮಗೆ ಬಟ್ ಡ್ರೋನ್ ಅಲೋ ಇಲ್ಲ. ನಾವು ಬಂದಿದ್ದು ರೂಟ್ ಅದು, ನಾವು ಬಂದಿದ್ದು ಹಂಗಿಂದಾನೆ. ಅದೇ ರೂಟಲ್ಲಿ ನಾವು ಬಂದಿದ್ದು. ಇಲ್ಲಿ ಕೆಳಗಡೆಯಿಂದ ಹೆಂಗೆ ಕಾಣ್ತಿದೆ ನೋಡಿ ವ್ಯೂ. ಆ್ಯಕ್ಚುಲಿ ಇದು
ಸೆಲ್ಫಿ ಝೋನ್ ಅಂತ ಹಾಕಿದ್ದಾರೆ. ಯಾಕೆಂದರೆ ಬಿದ್ದರೆ ಮಾತ್ರ ಹೋಗಿದೆ ನೋಡ್ರಿ. ಮೇಲ್ಗಡೆ ನಿಮಗೆ ಇನ್ನೊಂದು ವ್ಯೂ ಪಾಯಿಂಟ್ ಇದೆ, ಅದು ನಿಮಗೆ ಒಂದು ವ್ಯೂ ಪಾಯಿಂಟು. ಸೊ ಅಲ್ಲಿಂದ ಗೇಂಬಲ್ ಎಲ್ಲ ಸೊ ಇದು ಇನ್ನೊಂದು ವ್ಯೂ ಪಾಯಿಂಟ್. ಇದು ಪುಷ್ಪಗಿರಿ ವೈಲ್ಡ್ ಲೈಫ್ ಸ್ಯಾನ್ಚುರಿಗೆ ಬರುತ್ತೆ ಆಯಿತಾ. ನೀಲಕುರಂಜಿ ನಿಮಗೆ ಮುಳ್ಳಯ್ಯನಗಿರಿಲಿ ಹೆಂಗೆ ಬಿಡುತ್ತೋ ಹಂಗೆ ಇಲ್ಲೂ ಸಹ ನಿಮಗೆ ನೀಲಕುರಂಜಿ ಬಿಡುತ್ತೆ. ಸೊ ಇದು ಮಂಡಲ್ಪಟ್ಟಿ ಪೀಕು. ಇಲ್ಲಿ ನಿಮಗೆ ಇನ್ಫಾರ್ಮೇಷನ್ ಹಾಕಿದ್ದಾರೆ ಏನೇನು ಮಾಡಬೇಕು ಏನೇನಿಲ್ಲ ಅಂತ. ಸೈಲೆನ್ಸು, ವೈಲ್ಡ್ ಲೈಫ್ ಜೊತೆ ಇಂಟರಾಕ್ಷನ್ ಇಲ್ಲ, ಡ್ರೋನ್ ಯೂಸ್ ಮಾಡೋಂಗಿಲ್ಲ, ಡ್ರಿಂಕಿಂಗು ಮತ್ತು ಸಿಗರೇಟ್ ಅಲೋ ಇಲ್ಲ, ಡ್ರಗ್ಸ್ ಆರ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡು. ಸೊ ಇಲ್ಲೆಲ್ಲ ಅವರು ಇನ್ಫಾರ್ಮೇಷನ್ ಬೋರ್ಡ್ ಹಾಕಿದ್ದಾರೆ. ನೀವು ಅದನ್ನು ಓದೋದಾದರೆ ಓದ್ಬೋದು. ನಾವು ಮೇಲಿಂದ ಈಗ ಜಸ್ಟ್ ಕೆಳಗಡೆ ಮಂಡಲ್ಪಟ್ಟಿ ಪೀಕು ನೋಡಿಕೊಂಡು ಈಗ ಇಲ್ಲಿಂದ ಕೆಳಗಡೆ ಹೋಗ್ತಾ ಇದ್ದೀವಿ, ಅಂದರೆ ವಾಪಸ್ಸು ಹೋಗ್ತಾ ಇದ್ದೀವಿ ಮಂಡಲ್ಪಟ್ಟಿ ಪೀಕಿಂದ. ಸೊ ಬರ್ರಿ ಹೋಗಲಿ ಅದು ಗಾಡಿ, ಆಮೇಲೆ ಹೋಗೋಣಂತೆ. ಸೊ ನೀವು ಇನ್ನೂ ಸ್ವಲ್ಪ ಬೇಗ ಬಂದರೆ, ಅಂದರೆ ಡಿಸೆಂಬರು, ನವಂಬರು ಹಂಗೆ ಬಂದರೆ ನಿಮ್ಗೆ ಇನ್ನೂ ಚೆನ್ನಾಗಿರುತ್ತೆ ವ್ಯೂ. ಯಾಕಂದರೆ ಇಷ್ಟೊಂದು ಡ್ರೈ ಆಗಿರಲ್ಲ, ಅಷ್ಟು ಗ್ರೀನ್ 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 ಇರುತ್ತೆ ನೋಡ್ರಿ. ಸೊ ನಾವು ಫೆಬ್ರವರಿಲಿ ಬಂದಿರೋದ್ರಿಂದ ಬಿಸಿಲಿಗೆ ಸ್ವಲ್ಪ ಹುಲ್ಲೆಲ್ಲ ಒಣಗೋಗಿದೆ. ಇಲ್ಲಾಂದರೆ ಅಷ್ಟು ಹಚ್ಚ ಹಸಿರಾಗಿ ಕಣ್ಣಿಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ. ಒಂಥರ ಹಬ್ಬ ಇದ್ದಂಗೆ ಇರುತ್ತೆ ಅದು, ಫುಲ್ ಹಚ್ಚ ಹಸಿರಾಗಿ. ಸೊ ಕೆಳಗಡೆ ಬಂದಿದ್ದೀವಿ ಗುರು, ಸ್ವಲ್ಪ ಹೊಟ್ಟೆ ಹಸಿತೈತೆ, ಏನಾದರೂ ತಿನ್ನೋಣ. ಯಾಕಂದರೆ ತಿಂಡಿ ಏನು ತಿಂದಿಲ್ಲ, ಏನಾದರೂ ತಿನ್ಕೊಂಡು ಹೊರಡೋಣ. ಸೊ ನೋಡಿದ್ರಲ್ಲ, ಇದಿಷ್ಟು ಮಂಡಲ್ಪಟ್ಟಿ ವಿಡಿಯೋ. ಚೈನ್ ತುಕ್ಕಿಡ್ದಿರೋ ಥರ ಆಗಿದೆ. ಹಾಂ, ಮ್ಯಾಗಿ ಚೈನ್ ಸ್ಪ್ರೇ ಹೊಡೆದಿದ್ದು ಸ್ವಲ್ಪ ಪರವಾಗಿಲ್ಲ, ಯೂಸ್ ಆಗುತ್ತೆ. ಹೋಗಿ ಗಾಡಿನ ಕ್ಲೀನಾಗಿ ವಾಶ್ ಮಾಡಬೇಕು. ಹಾಂ, ಏನು ಯಾವುದಾದ್ರೂ ಹೇಳು. ಸೊ ಈ ವಿಡಿಯೋಲಿ ಇಷ್ಟೇ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬಾಯ್.